ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತವನ್ನ ಬಯಸುತ್ತೇನೆ. ವೀಕ್ಷಕರು ವೀಕ್ಷಣೆಯನ್ನ ಜಾಸ್ತಿ ಮಾಡಿ, ಅದರಲ್ಲೂ ನೀವು ಸಬ್ಸ್ಕ್ರೈಬರ್ ಆಗಿ ಯೂಟ್ಯೂಬ್ ನಲ್ಲಿ ವೀಕ್ಷಣೆಯನ್ನ ಮಾಡುವ ಅಭ್ಯಾಸವನ್ನ ಜಾಸ್ತಿ ಬೆಳೆಸ್ಕೊಳ್ಳಿ. ಅವಾಗ ಅದರ ಅರ್ಥ ನಿಮಗೆ ಗೊತ್ತಾಗ್ತದೆ. ನೀವು ಸ್ವಲ್ಪ ಫೇಸ್ಬುಕ್ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ ವ್ಯೂಸ್ ಅನ್ನೋದು ನನಗೆ ಇಲ್ಲಿ ಮನಗಂಡಿದ್ದೇನೆ. ಈಗ ವರ್ಬ್ ತಗೋತಾ ಇದ್ವಿ, ಕ್ರಿಯಾಪದವನ್ನ ವಾಕ್ಯ ರಚನೆ ಮಾಡ್ಬೇಕಾದ್ರೆ ಅದ್ರ ಜೊತೆ ಏನಾಗ್ತದೆ, ಪ್ರಿಪೋಸಿಷನ್ ಮತ್ತೆ ಅಡ್ವರ್ಬ್ ಇವು ಕೂಡ ಸೇರುವ ಸಾಧ್ಯತೆ ಇದೆ. ಪ್ರಿಪೋಸಿಷನ್ ಬರಬಹುದು, ಇಲ್ಲ ಅಡ್ವರ್ಬ್ ಬರಬಹುದು. ಇವು ಯಾವ್ದಾದ್ರು ಒಂದು ಸೇರಿದಾಗ ಮೂಲ ಒಂದು ವರ್ಬಿನ ಅರ್ಥ ಬೇರೆ ಆಗಿರ್ತದೆ ಅನ್ನೋದನ್ನ ನಿನ್ನೆ ಶಬ್ದಗಳ ಪರಿಚಯ ಅಷ್ಟೇ ಮಾಡಿಸಿದ್ದೆ. ಇವಾಗ ನಾನು ಸೆಂಟೆನ್ಸ್ ನಲ್ಲಿ ನಾನು ಅದನ್ನ ರಚನೆ ಮಾಡಿ ಆ ವರ್ಬ್ಗಳನ್ನ ಇಲ್ಲಿ ಕೂಡ ತಂದಿದ್ದೇನೆ. ಅದರ ಅರ್ಥ ಏನಾಗಿರ್ತದೆ ಅಂತ ಹೇಳಿ ಇವತ್ತಿನ ಪಾಠದಲ್ಲಿ ನೋಡೋಣ. ಎಲ್ಲರೂ ಹೆಚ್ಚಿನಾಗಿ ವೀಕ್ಷಣೆ ಮಾಡಿ, ಅದರ ಅರ್ಥ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ದ ಥೀವ್ಸ್ ಟ್ರೈ ಟು ಟೇಕ್ ಇಸ್ ವ್ಯಾಲೆಟ್ ಬಟ್ ಹಿ ಬೀಟ್ ದಮ್ ಆಫ್. ಇಲ್ಲಿ ಬೀಟ್ ದಮ್ ಅಪ್ ಅನ್ನೋದೇ ನಮ್ಗೆ ಬೀಟ್ ಆಫ್ ಅನ್ನೋದು ಇಲ್ಲಿ ತಗೊಂಡಿರ್ತಕ್ಕಂತ ಒಂದು ಫ್ರೇಜಲ್ ವರ್ಬ್. ಈ ಆಫ್ ಅನ್ನೋ ಒಂದು ಅರ್ಥನೇ ಬೇರೆ ಆಗಿರ್ತದೆ, ಬೀಟ್ ಅನ್ನೋದ್ರ ಅರ್ಥನೇ ಬೇರೆ ಆಗಿರ್ತದೆ. ಅವೆರಡೂ ಸೇರಿದಾಗ ಅದರ ಅರ್ಥನೇ ಬೇರೆ ಆಗ್ತದೆ. ಅದನ್ನೇ ಇವಾಗ ನಾನು ಫ್ರೇಜಲ್ ವರ್ಬ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವ್ದಾದ್ರೂ ಒಂದು ಅಹಿತಕರ ಘಟನೆ ಇರ್ಬೋದು. ಇಲ್ಲಿ ತಿಳಿಸಂದ್ರೆ ಗೊತ್ತಿರ್ತದೆ, ಕಳ್ಳ ಅಂತ ಕಳ್ಳರು ಅಂತ ಹೇಳಿ. ಈ ಕಳ್ಳರನ್ನ ಅವನು ಇಲ್ಲಿ ಏನ್ ಮಾಡ್ತಾನೆ, ದ ಥೀವ್ಸ್ ಟ್ರೈ ಟು ಟೇಕ್. ಇಲ್ಲೂ ಒಂದು ವರ್ಬ್ ಇದೆ, ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಟೇಕ್ ಇಸ್ ವ್ಯಾಲೆಟ್ ಬಟ್ ಹಿ ಬಿಡ್ ದಮ್ ಆಫ್. ಈ ಕಳ್ಳರು ಅವನಲ್ಲಿದ್ದಂತ ವ್ಯಾಲೆಟ್ ಅಂದ್ರೆ ಪರ್ಸು. ನಾವ್ ಏನಾದ್ರೂ ಇಟ್ಕೊಳ್ಬೇಕಾದ್ರೆ ಹಣಕಾಸನ್ನ ಮಡಿಸಿ ನಾವು ಇಡುವಂತದಕ್ಕೆ ಅದಕ್ಕೆ ಪರ್ಸ್ ಅಂತ ಹೇಳ್ತೀವಿ. ಆ ಪರ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಅಂದ್ರೆ ನಮ್ಗೆ ಪಾಕೆಟ್ ಅಂತ ಏನೋ ಒಂದು ಹೇಳ್ತೀವಿ ಇಲ್ವಾ ಕನ್ನಡದಲ್ಲಿ. ಆ ರೀತಿ ಆ ಒಂದು ವಸ್ತುವನ್ನ ಈ ಕಳ್ಳರು ಅವನಿಂದ ಎಗರ್ಸೋದಿಕ್ಕೆ ಕೀಳಲಿಕ್ಕೆ ಬಂದಾಗ ಅನ್ನೋ ಅರ್ಥ ಬರ್ತಾ ಇದೆ ಇಲ್ಲಿ. The thieves tried to take his wallet but he beat them up. ಅವ್ರನ್ನ ಅದನ್ನ ಕಿತ್ಕೊಳ್ಳಕ್ಕೆ ಸಾಧ್ಯ ಆಗದೇ ಇಲ್ಲ. ಆ ರೀತಿ ಅವನು ಹೆದರದನೆ ಅವರನ್ನ ಒಡೆದು ಅಟ್ತಾನೆ ಎಂಬ ಅರ್ಥ ಇಲ್ಲಿ ಈ ವಾಕ್ಯದ ಅರ್ಥ ಇದೆ. ಇಲ್ಲಿ ಬಿಟ್ ಆಫ್ ಅನ್ನೋದು ಅದರ ಅರ್ಥವನ್ನ ಕೊಡ್ತದೆ. ಡ್ಯಾಮ್ ಅಂದ್ರೆ ಇವರು ಥೀವ್ಸ್ ಅವರನ್ನ ಹೊಡೆದಾಡ್ತಾನೆ. ಸಿ ಬಿಟ್ ಆಫ್ ಹರ್ ಅಟ್ಯಾಕರ್. ಇಲ್ಲಿ ಒಂದು ಲೇಡಿ ತಗೊಂಡಿದ್ದೀನಿ ನಾನು. ಸಿ ಬಿಟ್ ಆಫ್ ಹರ್ ಅಟ್ಯಾಕರ್ ಹಿಟ್ಟಿಂಗ್ ಹಿಮ್ ವಿತ್ ಹರ್ ಹ್ಯಾಂಡ್ ಬ್ಯಾಗ್. ಅವಳೇನ್ ಮಾಡ್ತಾಳೆ, ಇಲ್ಲಿ ಅಟ್ಯಾಕರ್ ಇರ್ತಾರೆ, ಅಟ್ಯಾಕ್ ಮಾಡ್ಬೋದು, ಕಳ್ತನ ಮಾಡ್ಬೋದು. ಇಲ್ಲಿ ಅಟ್ಯಾಕರ್ ನಾನು ತಗೊಂಡಿದ್ದೀನಿ ಆ ಶಬ್ದನ. ಅವರನ್ನ ಅವಳೇನ್ ಮಾಡ್ತಾಳೆ, ತನ್ನ ಅವಳ ಒಂದು ಹ್ಯಾಂಡ್ ಬ್ಯಾಗ್ ಇರ್ತದೆ ಅವಳಿಂದ, ಆ ಬ್ಯಾಗಿನಿಂದ ಅವ್ರನ್ನ ತಡೆಗಟ್ತಾಳೆ, ಹೊಡೆದು ಅಡ್ತಾಳೆ ಎಂಬ, ದೂರ ಅಟ್ಟುತ್ತಾಳೆ ಎಂಬ ಅರ್ಥವನ್ನ ಈ ವಾಕ್ಯ ಕೊಡ್ತಾ ಇದೆ. ಈಗ ಮೂರನೇ ವಾಕ್ಯ ವಾಟ್ ಎವರ್ ಅಂದ್ರೆ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ಆತಂಕ ತಪ್ಪಿರ ಆಶ್ಚರ್ಯವನ್ನ ಸೂಚಿಸುವಾಗ ವಾಟ್ ಎವರ್ ಅನ್ನೋ ಒಂದು ಶಬ್ದವನ್ನ ನಾವು ಬಳಸ್ತೀವಿ ವಾಕ್ಯದಲ್ಲಿ ಪ್ರಾರಂಭದಲ್ಲಿ. ವಾಟ್ ಎವರ್ ಬಿಕಮ್ ಆಫ್ ದಟ್ ಪಾರ್ಸಲ್ ಯು ಸೆಂಟ್. ಇಲ್ಲಿ ಬಿಕಮ್ ಅಂದ್ರೆ ಏನಂದ್ರೆ ಅದು ಆ ರೀತಿ ಆಗೋದನ್ನ ಅದು ಬಿಕಮ್ ಆಫ್ ಹೇಳುತ್ತೆ ಇಲ್ಲಿ ಆ ಶಬ್ದ. ನಾನು ಆ ಶಬ್ದವನ್ನ ನೆನ್ನೆ ಬರೆದಿದ್ದೆ, ಆದ್ರೆ ವಿವರಣೆಯನ್ನ ಹೇಳಿರ್ಲಿಲ್ಲ. ವಾಟ್ ಎವರ್ ಬಿಕಮ್ ಆಫ್ ದಟ್ ಪಾರ್ಸಲ್ ಯು ಸೆಂಟ್. ನೀವು ಕಳಿಸಂತ ಯಾವುದೇ ಒಂದು ಪಾರ್ಸಲ್ ಅಂದ್ರೆ ಅದನ್ನ ಒಂದು ಇದನ್ನಾಗಿ ಮಾಡಿ ನಮಗೆ ಉದ್ದೇಶಪೂರ್ವಕವಾಗಿ ಕಳಿಸ್ತಕ್ಕಂತ ವಸ್ತು ಪಾರ್ಸಲ್ ಅಂತ ಏನ್ ಹೇಳ್ತೀವಿ. ಕಳಿಸಂತ ವಸ್ತು ಏನಾದ್ರೂ ಆದ್ರೆ ಎಂಬ ಅರ್ಥದಲ್ಲಿ ಇದೆ. ಇಲ್ಲ ನಮಗೆ ಆತಂಕವನ್ನ ವ್ಯಕ್ತಪಡಿಸುವಾಗ ಅಂತ ಹೇಳಿದ್ದೀನಿ ನಾನು. ವಾಟ್ ಎವರ್ ಶಬ್ದವನ್ನ ತಗೋತೀವಿ. ಇಲ್ಲಿ ಬಿಕಮ್ ಅಪ್ ಅಂದ್ರೆ ಆ ರೀತಿ ಆಗೋದು, ಏನಾದ್ರೂ ಆದ್ರೆ, ಅದು ಏನಾದ್ರೂ ಆಗ್ಬೋದು, ಕಳ್ತನ ಆಗ್ಬೋದು, ಬಿದ್ದೋಗ್ಬೋದು, ಕೆಟ್ಟೋಗ್ಬೋದು, ಏನಾದ್ರೂ ಆಗ್ಬೋದು. ಆ ರೀತಿ ಆದ್ರೆ ಎಂದು ಒಂದು ಇಲ್ಲಿ ಆತಂಕವನ್ನು ವ್ಯಕ್ತಪಡಿಸುವಾಗ ನಾವು ವಾಟ್ ಎವರ್ ಅನ್ನೋ ಶಬ್ದವನ್ನ ನಾವು ತಗೋತಾ ಇದ್ವಿ. ಈಗ ಜಿಎಲ್ಎಸ್ಸಿ ಅಂದ್ರೆ ನಿಮಗೆ ಗೊತ್ತಿದೆ. ಜಿಎಲ್ಎಸ್ಸಿ ಅಂದ್ರೆ ಇಲ್ಲಿ ಹೊಟ್ಟೆ ಕಿಚ್ಚು, ಇಲ್ಲ ಅಂದ್ರೆ ಅಸೂಯೆ ಎಂಬ ಅರ್ಥ ಬರ್ತದೆ. ಜಿಎಲ್ಎಸ್ಸಿ ಇನ್ ಎ ರಿಲೇಶನ್ಶಿಪ್ ಇಸ್ ಆಫ್ಟನ್ ಬ್ರಾಟ್ ಅಬೌಟ್ ಬೈ ಎ ಲಾಕ್ ಆಫ್ ಟ್ರಸ್ಟ್. ಇಲ್ಲಿ ಜೆಲಸಿ ಅಂದ್ರೆ ನಾನು ಹೇಳಿದ್ದೀನಿ, ಇದು ನಮಗೆ ಅಸೂಯೆ ಎಂಬ ಅರ್ಥವನ್ನ ಕೊಡ್ತದೆ. ನಮ್ಮ ರಿಲೇಶನ್ಶಿಪ್ ಅಲ್ಲಿ ಹೇಗಾಗ್ತದೆ ಅಂದ್ರೆ, ಈಸ್ ಆಫ್ಟನ್ ಬ್ರಾಟ್ ಅಬೌಟ್ ಬೈ ಎ
ಲಾಕ್ ಆಫ್ ಟ್ರಸ್ಟ್. ನಮ್ಮಗಳಲ್ಲಿ ನಂಬಿಕೆ ಇಲ್ಲದಿದ್ದ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮಲ್ಲಿ ಇರ್ತಕ್ಕಂಥ ರಿಲೇಶನ್ಶಿಪ್ ಏನಾಗ್ಬೋದು, ಅದು ಬದಲಾವಣೆಯನ್ನು ಹೊಂದ್ಬೋದು. ಅಂದ್ರೆ ಅಲ್ಲಿ ಅಸೂಯೆಗಳು ಬರಬಹುದು, ಹುಟ್ಕೋಬಹುದು, ಹುಟ್ಟುತ್ತವೆ ಎಂಬ ಅರ್ಥವನ್ನ ಈ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಇಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ತಿಳ್ಕೊಬಿಡಿ ಅಷ್ಟೇ. ನಾನು ಯಾವುದೇ ಟೆನ್ಸ್ ಇಲ್ಲ, ತುಂಬಾ ಟೆನ್ಸಸ್ ಹೇಳ್ತಾ ಇರ್ತೀನಿ ಇಲ್ಲಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ. ಇದರ ವಾಕ್ಯ ನಿಖರವಾಗಿ ಇಲ್ಲಿ ನಮ್ಗೆ ಏನಾಗಿದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ. ಆಗ್ತದೆ ಅಲ್ವಾ, ನಮ್ಮಲ್ಲಿ ಆ ರೀತಿ ಬರ್ತದೆ. ಅದನ್ನ ಇಲ್ಲಿ ನಾವು ಬ್ರಿಂಗ್ ಅಬೌಟ್ ಅನ್ನೋ ಪದ ಇಲ್ಲಿ ಬಾಟ್ ಆಗಿದೆ ಅಷ್ಟೇ, ಬ್ರಾಟ್ ಅಬೌಟ್ ಅಂತ ಹೇಳಿ ನಾವು ತಗೊಂಡಿದ್ವಿ. ಯಾವುದರಿಂದ ಆಗ್ತದೆ ಇಲ್ಲಿ, ಎ ಲಾಕ್ ಆಫ್ ಟ್ರಸ್ಟ್, ಬೈ ಲಾಕ್ ಆಫ್ ಟ್ರಸ್ಟ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೊರತೆ ಏನಿದೆ ಇಲ್ಲಿ, ನಂಬಿಕೆಯ ಕೊರತೆಯಿಂದ ನಮ್ಮಲ್ಲಿ ಏನಾಗ್ತದೆ, ಯಾವ್ದು ಹುಟ್ಕೊಳ್ಳಕ್ಕೆ ಕಾರಣ ಆಗ್ತದೆ ಇಲ್ಲಿ, ಪದೇ ಪದೇ ಅಸೂಯೆಗಳು ನಮ್ಮ ರಿಲೇಶನ್ಶಿಪ್ ಅಲ್ಲಿ, ಅಂದ್ರೆ ನಮ್ಮ ಸಂಬಂಧಿಕರಲ್ಲಿ ಸಂಬಂಧದಲ್ಲಿ ಹುಟ್ಟುತ್ತವೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಈ ಸಮಟೈಮ್ಸ್ ಎ ಬಿಟ್ ಸ್ಲೋ ಟು ಕ್ಯಾಚ್ ಆನ್. ಈ ಕ್ಯಾಚ್ ಆನ್ ಅನ್ನೋ ಶಬ್ದ ಕೂಡ ಫ್ರೇಜ್ ಇಲ್ಲ. ಹಾನು ಕ್ಯಾಚ್ ಎರಡನ್ನೂ ನೀವು ಹುಡ್ಕಕ್ ಹೋಗ್ಬಿಡಿ. ಇಂಥ ಶಬ್ದಗಳನ್ನ ಕಲಿಬೇಕಾಯ್ತದೆ, ಜೋಡ್ನಲ್ಲಿ ಇರಬೇಕಾದ್ರೆ ಅಭ್ಯಾಸ ಮಾಡ್ಕೋಬೇಕು. ಕ್ಯಾಚ್ ಆನ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಂತೇಳಿ. ಈ ಸಮಟೈಮ್ಸ್ ಎ ಬಿಟ್ ಸ್ಲೋ ಟು ಕ್ಯಾಚ್ ಆನ್. ಈಗ ಅವಳು ಕೆಲವು ವೇಳೆ ಏನಾಗ್ತಾಳೆ ಅಂದ್ರೆ ತುಸು ಬಹಳ ತಡವಾಗಿ ಅರ್ಥ ಮಾಡ್ಕೋತಾಳೆ ಅನ್ನೋ ಅರ್ಥ ಇದೆ. ಬೇಗ ಅರ್ಥ ಮಾಡ್ಕೊಳಕ್ ಆಗಲ್ಲ, ನಾಟ್ ಇಮಿಡಿಯೇಟ್ಲಿ ಅಂತ ಹೇಳ್ಬೋದು. ಹಾಗೆ 6ನೇ ವಾಕ್ಯ, ಯು ಶುಡ್ ಪ್ರಾಬಬ್ಲಿ ಹೋಲ್ಡ್ ಆಫ್ ಬೈಯಿಂಗ್ ಅಂಟಿಲ್ ಹೌಸ್ ಪ್ರೈಸ್ ಕಮ್ ಡೌನ್. ಯು ಶುಡ್ ಪ್ರಾಬಬ್ಲಿ, ಇಲ್ಲಿ ಶುಡ್ ಅನ್ನೋದು ಬೇಕು ಎಂಬ ಅರ್ಥದಲ್ಲಿ ಇರ್ತದೆ. ಇವಾಗ ಇಲ್ಲಿ ಮಸ್ಟ್ನ ಕೆಲವು ವೇಳೆ ತಗೋತೀವಿ, ಹ್ಯಾವ್ ಟು ನ ಕೆಲವು ವೇಳೆ ನಾವು ತಗೋತೀವಿ, ಆ ಸಂದರ್ಭವನ್ನ ಬೇರೆ ಹೇಳ್ತೀನಿ ನಾನು. ಇಲ್ಲಿ ಯು ಶುಡ್ ಪ್ರಾಬಬ್ಲಿ ಹೋಲ್ಡ್ ಆಫ್ ಬೈಯಿಂಗ್ ಅಂಟಿಲ್ ಹೌಸ್ ಪ್ರೈಸ್ ಕಮ್ ಡೌನ್. ಇಲ್ಲಿ ಮನೆಗಳನ್ನ ನೀನು ಕೊಂಡುಕೊಳ್ಳುವಾಗ ಅಂದ್ರೆ ಬೈಯಿಂಗ್ ಮಾಡುವಾಗ, ಕ್ರಯ ಮಾಡುವಾಗ ಸ್ವಲ್ಪ ತಡ ಮಾಡಬೇಕು ನಿಜವಾಗಿ ಅನ್ನೋ ಅರ್ಥದಲ್ಲಿ ಈ ವಾಕ್ಯ ಇದೆ. ಅಂದ್ರೆ ಪ್ರೈಸಸ್ ಕಡಿಮೆ ಆಗೋವರೆಗೆ ನೀನು ಕೊಂಡುಕೊಳ್ಳುವುದನ್ನ ತಡ ಮಾಡು ಎಂಬ ಅರ್ಥದಲ್ಲಿ ಈ ಹೋಲ್ಡ್ ಆಫ್ ಅನ್ನೋದು, ಈ ಶಬ್ದ ತಡ ಮಾಡಬೇಕು ಎಂಬ ಅರ್ಥದಲ್ಲಿ ಇದೆ. ಇದು ಬೇಕು ಅಂತ ಹೇಳ್ತದೆ. ಇಲ್ಲಿ ಪ್ರಾಬಬ್ಲಿ ಅನ್ನೋದು ಅಡ್ವರ್ಬ್, ಖಂಡಿತವಾಗಿ ಅಂತ ಹೇಳ್ತದೆ, ಭವಿಷ್ಯ ನೀನು ನಿಲ್ಲಿಸ್ಬೇಕು ಅಂತೇಳಿ. ಈ ಶುಡ್ ಪ್ರಾಬಬ್ಲಿ ಹೋಲ್ಡ್ ಆಫ್ ಬೈಯಿಂಗ್ ಅಂಟಿಲ್ ಹೌಸ್ ಪ್ರೈಸ್ ಕಮ್ ಡೌನ್. ಕಮ್ ಡೌನ್ ಅಂದ್ರೆ ಇಳಿಯೋದು ಕೆಳಗಡೆ. ಯಾವುದು ಪ್ರೈಸ್ ಕಮ್ ಡೌನ್ ಆಗ್ಬೇಕು, ಕಡಿಮೆ ಆಗ್ಬೇಕು, ಕಡಿಮೆ ಆಗೋವರೆಗೆ ನೀನು ಕಾಯೋದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಅದಿದೆ. ಲೆಟ್ಸ್ ಹೋಲ್ಡ್ ಆಫ್ ಮೇಕಿಂಗ್ ಎ ಡಿಸಿಷನ್ ಅಂಟಿಲ್ ನೆಕ್ಸ್ಟ್ ವೀಕ್ ಅಂತ ಹೇಳ್ತೀವಿ. ಇಲ್ಲಿ ಲೆಟ್ಸ್ ಅಂದ್ರೆ ಅದು ಸಲಹೆಯನ್ನ ನೀಡ್ತಕ್ಕಂಥದ್ದು. ಲೆಟ್ಸ್ ನ ನೀವು ಅಭ್ಯಾಸ ಮಾಡಿ. ಸಲಹೆ ಮಾಡುವಾಗ ಅದು ಹಿಂದೆ ಒಂದು ಕ್ರಿಯಾಪದ ಇದೆ, ಅದು ಕೂಡ ತಡ ಮಾಡೋಣ ಅನ್ನೋ ಅರ್ಥದಲ್ಲಿದೆ. ಲೆಟ್ಸ್ ಹೋಲ್ಡ್ ಆಫ್ ಮೇಕಿಂಗ್ ಎ ಡಿಸಿಷನ್ ಅಂಟಿಲ್ ನೆಕ್ಸ್ಟ್ ವೀಕ್. ಮುಂದಿನ ವಾರದ ತನಕ ನಾವು ಯಾವುದೇ ಡಿಸಿಷನ್ ಮಾಡುವುದನ್ನ ನಿಲ್ಲಿಸೋಣ, ಸ್ವಲ್ಪ ಕಾಯೋಣ ಎಂಬ ಅರ್ಥದಲ್ಲಿ ಇಲ್ಲಿ ಇದೆ. ಇಂದಿನ ಪಾಠಕ್ಕೆ ಸ್ವಾಗತವನ್ನ ಬಯಸಿ ಪಾಠ ಸ್ಟಾರ್ಟ್ ಮಾಡಿದೆ. ಹಾಗೆ ತಾವು ಕೂಡ ಈ ಪಾಠವನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ದಿನ ಕಾಯ್ತಾ ಇರಿ. ಹಾಗಾಗಿ ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ನ ಎಲ್ಲ ರೀತಿಯಲ್ಲೂ ನೀವು ಬೆಂಬಲಿಸಿ. ಇನ್ ಆಲ್ವೇಸ್